ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ಚಟ್ಟಕ್ಕೆ ರೆಡಿಯಾಗಿರುವ ಶವ ಮತ್ತೆ ಬದುಕಿದೆ ಅನ್ನೋದು ಒಂದು ಎಂಥ ವಿಚಿತ್ರ ಘಟನೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ನಡೀತಾ ಇರ್ಬೋದು ಇದು. ಎಂಥ ಒಂದು ಮೃತಪಟ್ಟಂತ ವ್ಯಕ್ತಿ ಮತ್ತೆ ಬದುಕಿದ್ದಾನೆ ಅನ್ನೋದು ಬಹಳ ಒಂದು ಆಶ್ಚರ್ಯ ವಿಷಯ ಇದು. ಯಾಕೆಂದ್ರೆ ಜೀವಂತವಾಗಿ ಇರಬೇಕಾದ್ರೆ ಎಲ್ಲಾನು ಶವ ಸಂಸ್ಕಾರಕ್ಕೆ ತಯಾರು ಮಾಡುವ ಸಂದರ್ಭದಲ್ಲಿ ಏನು ಶವವನ್ನು ತರಬೇಕಾದಾಗ ಆ ರೋಡಿನಲ್ಲಿ ಹಂಸ ಅಂದ್ರೆ ಏನು ರೋಡ್ ಬ್ರೇಕ್ ಅಂತ ಏನು ಕರಿತೀವಿ, ಆ ರೋಡ್ ಬ್ರೇಕ್ ಅನ್ನ ಏನು ಸ್ವಲ್ಪ ಏರಿ ಇಳಿಸಬೇಕಾದ್ರೆ ಇಲ್ಲ ಇನ್ನೂ ಬದುಕಿದ್ದಾನೆ ಅನ್ನೋ ಕಾರಣಕ್ಕೆ ಮತ್ತೆ ವಾಪಸ್ಸು ಆಸ್ಪತ್ರೆಗೆ ದಾಖಲಿಸಿದಾಗ ಗೌರ್ಮೆಂಟ್ ಆಸ್ಪತ್ರೆ ಅಂದ್ರೆ ಸರ್ಕಾರಿ ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿದಾಗ ಇಲ್ಲ ಇನ್ನೂ ಬದುಕಿದ್ದಾನೆ, ಆದರೆ ಹೆಚ್ಚಿನ ಚಿಕಿತ್ಸೆ ಬೇಕು, ಇವ್ರಿಗೆ ಏನೂ ಆಗಿಲ್ಲ ಅನ್ನೋದಾಗುತ್ತೆ. ಸ್ನೇಹಿತರೆ, ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ಹಳ್ಳಿ ಭಾಗದಲ್ಲಿ ಅಥವಾ ದೊಡ್ಡ ಆಸ್ಪತ್ರೆಯಲ್ಲಿ ಹೋದಾಗ ಕೆಲವೊಬ್ಬರು ಐಸಿಯುನಲ್ಲಿ ಹೋಗಿದ್ದಾರೆ ಅಂದ ತಕ್ಷಣನೇ ಓಕೆ ಇವರಿಗೆ ಬಹಳ ಸೀರಿಯಸ್ ಆಗಿದೆ ಬದುಕಲ್ಲ ಅನ್ನೋ ಕಾರಣಕ್ಕೂ ಕೂಡ ಕೆಲವೊಬ್ಬರು ಶವವನ್ನ ತಯಾರು ಮಾಡೋ ಅಂದ್ರೆ ಶವವನ್ನ ಇನ್ನೇನು ಸತ್ತೋಗಿದ್ದಾರೆ ಶವ ಆಗಿದ್ದಾರೆ ಅನ್ನೋ ಒಂದು ಉದ್ದೇಶ ಇರುತ್ತೆ. ಆದ್ರೆ ಈ ಕಾರಣದಿಂದಾಗಿ ಬದುಕಿದ್ದಾನೆ ಅನ್ನೋದು ಬಹಳ ಆಶ್ಚರ್ಯ ವಿಷಯ ಇದು. ಅಂದ್ರೆ 65 ವಯಸ್ಸಿನ ಈ ಒಬ್ಬ ವ್ಯಕ್ತಿ ಸಾವನ್ನ ಅಪ್ಪಿದ್ದಾರೆ ಅನ್ನೋಕ್ಕೆ ಎಲ್ಲಾ ಸಂಬಂಧಿಕರು ಕೂಡಿ ಶವ ಸಂಸ್ಕಾರ ಮಾಡಬೇಕು ಹೋದಾಗ ಇಲ್ಲ ಬದುಕಿದ್ದಾನೆ ಅನ್ನೋದು ಕೂಡ ಕುಟುಂಬಸ್ಥರ ದುಃಖದಲ್ಲಿನೂ ಕೂಡ ಕುಟುಂಬಸ್ಥರು ಬಹಳ ಸಂತೋಷವಾಗಿರುವಂತ ವಿಚಾರ. ಯಾಕಂದ್ರೆ ಇಂಥ ವಿಚಾರಗಳು ಎಲ್ಲೋ ಒಂದು ಕಡೆ ಕಡಿಮೆ ತಿಳುವಳಿಕೆ ಇರುವುದರಿಂದ ಅಥವಾ ಬೇರೆ ಒಂದು ವಿಚಾರದಿಂದಾಗಿ ಅಂದ್ರೆ ಸ್ವಲ್ಪ ಏನು ಆಸ್ಪತ್ರೆಯ ಬಗ್ಗೆ ಆಗಿರ್ಬೋದು ಅಥವಾ ಅವ್ರ ವಿಚಾರಗಳ ಬಗ್ಗೆ ಆಗಿರ್ಬೋದು ಬಹಳ ಒಂದು ವಿಚಿತ್ರ ಘಟನೆ ಇದು. ಜಮಖಂಡಿ ತಾಲೂಕಿನಲ್ಲಿ ಜಮಖಂಡಿಯಲ್ಲಿ ನಡೆದಿರುವಂಥದ್ದು. ಈ ಕುರಿತಾಗಿನೂ ಸಂಬಂಧಪಟ್ಟಂತವರು ಏನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದಾಗ ಸಂಬಂಧಪಟ್ಟಂತ ಏನು ಆಸ್ಪತ್ರೆ ಸಿಬ್ಬಂದಿ ಮತ್ತು ಡಾಕ್ಟರ್ಸ್ಗಳು ವಿಚಾರಿಸಿದಾಗ ಇನ್ನೂ ಬದುಕಿದ್ದಾರೆ, ಏನೂ ಆಗಿಲ್ಲ, ಅಂದ್ರೆ ಹೆಚ್ಚಿನ ಚಿಕಿತ್ಸೆ ಬೇಕು ಇವರಿಗೆ, ಬೇರೆ ಒಂದು ಆಸ್ಪತ್ರೆಗೆ ದಾಖಲಿಸಿ, ಆದ್ರೆ ಖಂಡಿತವಾಗ್ಲೂ ಏನೂ ಆಗಲ್ಲ ಅನ್ನೋದು. ಅಂದ್ರೆ ನೋಡಿ ಯಾವ ರೀತಿಯಾಗಿ ಜನರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಒಂದರಲ್ಲೇ ಮಗ್ನರಾಗಬೇಡಿ, ದಯವಿಟ್ಟು ನೋಡಿ ಮುಂದ್ಕೊಂಡು ಹೋಗಿ ಅನ್ನೋ ವಿಚಾರವನ್ನ ಇದೊಂದು ಬಹಳ ಉದಾಹರಣೆ ಆಗುತ್ತೆ. ಅಂದ್ರೆ ಹಳ್ಳಿ ಭಾಗದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಇದು ಒಂದು ಉದಾಹರಣೆ. ಆದ್ರೆ ಸತ್ತಿರುವಂತ ವ್ಯಕ್ತಿ ಮತ್ತೆ ಬದುಕಿದಾನೆ ಅನ್ನೋದು ಬಹಳ ಒಂದು ವಿಚಿತ್ರ ಘಟನೆ ಇದು. ಈ ಕುರಿತಾಗಿನೂ ಸಂಬಂಧಪಟ್ಟಂತ ಡಾಕ್ಟರ್ಸ್ ಏನು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಸ್ ಕೂಡ ಮಾತಾಡಿದ್ದಾರೆ, ಯಾಕೆ ಬದುಕಿದ್ರು ಅನ್ನೋದು ಕುರಿತಾಗಿನೂ ಇಲಾಖೆಯ ಕುರಿತಾಗಿನೂ ಕೂಡ ವಿಚಾರ ಮಾಡಿದಾಗ ಸೊ ಅದು ಏನಾಗುತ್ತೆ ಯಾವ ರೀತಿ ಆಯ್ತು ಅನ್ನೋದು ಕುರಿತಾಗಿನೂ ತಾಲೂಕಾ ಆಸ್ಪತ್ರೆ ಅಂದ್ರೆ ಜಮಖಂಡಿ ತಾಲೂಕಾ ಆಸ್ಪತ್ರೆ ಬಣ್ಣದ ಅಂತ ಹೇಳಿ ಡಾಕ್ಟರ್ ಅವರು ಬಣ್ಣದ ಅಂತ ಹೇಳ್ಬಿಟ್ಟು ಬಹಳ ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೆ ಈ ರೀತಿಯಾಗಿ ಘಟನೆಗಳಾಗುತ್ತೆ ಅಥವಾ ಯಾಕೆ ಮನಸ್ಥಿತಿ ಇರುತ್ತೆ ಕುರಿತಾಗಿ ಮಾತಾಡಿದ್ರೆ ಮುಬಾರಕ್ ಅಬ್ಬು ಸಾಬ್ ಔಟಿ ಅಂತ ಹೇಳಿ 65 ವರ್ಷದ ಒಬ್ಬ ವೃದ್ಧನನ್ನು ಕರ್ಕೊಂಡ್ ಬಂದಿದ್ರು. ಸೊ ಇವ್ರು ಬಂದಾಗ ಉಸಿರಾಟ ಹಾಗೂ ಪಲ್ಸ್ ರೇಟು ಆಕ್ಸಿಜನ್ನು ಎಲ್ಲ ಇತ್ತು. ನಾವು ಅದನ್ನ ಪರಿಶೀಲನೆ ಮಾಡಿದಾಗ ಅವರು ಬೆಳಗಾವಿ ಆಸ್ಪತ್ರೆಯಿಂದ ಡಾಮಾ ಡಿಸ್ಚಾರ್ಜ್ ಅಂದರೆ ಡಿಸ್ಚಾರ್ಜ್ ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಹೇಳಿ ಅಲ್ಲಿಂದ ಎಕ್ಸ್ಟ್ಯೂಬೇಷನ್ ಮಾಡಿ ಅಂದರೆ ವೆಂಟಿಲೇಟರ್ ಮೇಲೆ ಇದ್ದಿದ್ದ ರೋಗಿಯನ್ನ ಅವರೇ ತಗೊಂಡು ಬಂದಿದ್ರು. ಆದರೆ ಅಲ್ಲಿ ಬೆಳಗಾವಿ ಹಾಸ್ಪಿಟಲಲ್ಲಿ ಎಲ್ಲೂ ಸಹ ಅವ್ರ ಕೇಸ್ ಪೇಪರಲ್ಲಿ ಅವರು ಪೇಷಂಟ್ ತೀರಿ ಹೋಗಿದ್ದಾನೆ ಅಂತ ನಮೂದಿಸಿಲ್ಲ. ಸೊ ಹಾಗಾಗಿ ಪೇಷಂಟ್ ಸತ್ತು ಹೋಗಿದ್ದಲ್ಲ, ಅದು ಅವರು ಬದುಕಿದ್ದ ಪೇಷಂಟನ್ನು ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ತಗೊಂಡು ಜಮಖಂಡಿಗೆ ಬಂದಿದ್ದಾರೆ. ಇಲ್ಲಿ ಬಂದಾಗ ರೋಗಿಯ ಪರಿಸ್ಥಿತಿ ನೋಡಿದಾಗ ಚಿಂತಾಜನಕವಾಗಿತ್ತು, ಆದರೆ ಬದುಕುವ ಸ್ಥಿತಿಯಲ್ಲಿತ್ತು. ಯಾಕಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಓನ್ಲಿ 20% ಪಂಪಿಂಗ್ ಇರೋದ್ರಿಂದ ನಾನು ಪ್ರಯತ್ನ ಪಟ್ಟು ಮುಂದೆ BLD ಆಸ್ಪತ್ರೆಗೆ ಕಳಿಸಿರುತ್ತೇನೆ. ಈಗ ಪೇಷಂಟು ICU ಅಲ್ಲಿದೆ. ಸೊ ಹಾಗಾಗಿ ಚೇತರಿಸ್ಕೊಳ್ತಾ ಇದ್ದಾರೆ. ಎರಡನೇದಾಗಿ ಅವ್ರಿಗೇನು ಮುಂಚೆಯಿಂದನೂ ಸಹ BP, ಶುಗರು ಹಾಗೂ ಕಿಡ್ನಿ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಇವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೀವಿ ನಾವು. ಸೊ ಹಾಗಾಗಿ ಅವ್ರಿಗೇನಾಗಿದೆ ಬ್ರೈನ್ ಡೆಡ್ ಆಗಿರ್ಬೋದು ಅಂತ ತಿಳ್ಕೊಂಡು ಅವರು ಕಳಿಸ್ಕೊಟ್ಟಿದ್ದಾರೆ. ಆದರೆ ಈಗ ರೋಗಿಯು ಚೇತರಿಸ್ಕೊಳ್ತಾ ಇದ್ದಾರೆ. ಸೊ ಏನು ವದಂತಿ ಅಂದರೆ ಒಂದು ರೋಗಿ ತೀರ್ಕೊಂಡದ್ದು ಎದ್ದು ಜೀವ ಬಂದಿದೆ ಅಂತ ಹೇಳಿ ಆ ಥರ ಏನು ಆಗೋದಿಲ್ಲ. ಯಾಕಂತಂದರೆ ಬೆಳಗಾವಿಯಿಂದ ಜಮಖಂಡಿ